ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಈಗ ನಿಮ್ಮ ಮೊಬೈಲಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾಳೆ ಈ ನಮ್ಮ ಡಿಂಪಲ್ ಶ್ರೀ ವ್ಲಾಗ್ಸ್, ಅದು ಕನ್ನಡದಲ್ಲಿ. ಸೊ ನನ್ನ ಚಾನಲ್ ತೆಲುಗುಲು ಇದೆ, ತೆಲುಗುಲಿ ಡಿಂಪಲ್ ಶ್ರೀ ವ್ಲಾಗ್ಸ್, ಕನ್ನಡದಲ್ಲಿ ಡಿಂಪಲ್ ಶ್ರೀ ಕನ್ನಡ. ಸೊ ಯಾರಾದರೂ ಇದೇ ಫಸ್ಟ್ ಟೈಮ್ ನೋಡ್ತಿದ್ದು ಚೆಕ್ಔಟ್ ಮಾಡಬೇಕಂದ್ರೆ ಪ್ಲೀಸ್ ಚೆಕ್ಔಟ್ ಡಿಂಪಲ್ ಶ್ರೀ ವ್ಲಾಗ್ಸ್ ಆಲ್ಸೋ. ಈ ವಿಡಿಯೋಲ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅಂತೂ ಮೆನ್ಷನ್ ಮಾಡ್ತೀನಿ, ಆ ಲಿಂಕಲ್ಲಿ ಹೋಗ್ಬಿಟ್ಟು ನೋಡಿ ನೀವು ತೆಲುಗು ಚಾನಲ್ ಏನು ಅಂತ. ಸೊ ಬನ್ನಿ ಗಾಯ್ಸ್, ನಾವಂತೂ ವ್ಲಾಗ್ ಕಂಟೆಂಟ್ ಕೊಟ್ಟೋಗೋಣ. ಈ ವ್ಲಾಗ್ ಕಂಟೆಂಟ್ ಏನು ಅಂದರೆ ನನ್ನ ತಂಗಿ UK ಹೋಗಿದ್ದಾಳೆ. ಯಾವಾಗಲೂ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ಇದ್ದು ಚಿಕ್ಕ ಮಕ್ಕಳನ್ನ ಆಟ ಆಡ್ಸ್ಕೋತಾ ಜಾಬ್ ಮಾಡ್ಕೋತಾ ಇದ್ದ ನನ್ನ ತಂಗಿ ಇಂಡಿಯಾನ್ ಬಿಟ್ಟು ಈಗ UK ಜೀವನ ಸಾಗಿಸ್ತಿದ್ದಾಳೆ. ಅವಳ ಜೀವನ ಹೇಗಿರುತ್ತೆ, ಮಾಸ್ಟರ್ಸ್ಗಾಗಿ ತುಂಬ ಜನ ಹೋಗ್ತಾರೆ, ಅಲ್ಲಿ ಏನೇನು ಇಶ್ಯೂಸ್ ಫೇಸ್ ಮಾಡ್ತಾರೆ, ಈ ಥರ ಎಲ್ಲ ನಿಮಗೆ ಫುಲ್ ಕಂಟೆಂಟ್ ಅವಳು ನಮಗೆ ಎಲ್ಲ ಹೇಳ್ತಿರ್ತಾಳೆ. ಸೊ ಅದನ್ನ ನಾನು ನಿಮಗೆ ವಿಡಿಯೋ ರೀತಿ ತೋರಿಸ್ತೀನಿ, ಬಟ್ ನಾನು ವಾಯ್ಸ್ ಓವರ್ ನಾನು ಕೊಡ್ತೀನಿ. ಇಲ್ಲಂತೂ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಒಳ್ಳೆ ಜಾಬ್ ಇತ್ತು. ಸೊ ವೈ ಡಿಡ್ ಶಿ ಮೂವ್ ಟು UK? ಸ್ಟಡೀಸಲ್ಲಿ ತುಂಬ ಅಪ್ಗ್ರೇಡೆಡ್ ಸಿಸ್ಟಮ್ ಇರುತ್ತೆ UKಯಲ್ಲಿ. ಇಲ್ಲಿನ ಥರ ಎಲ್ಲ ಬರೀ ಥಿಯರಿ ಇರಲ್ಲ, ಪ್ರಾಕ್ಟಿಕಲ್ ನಾಲೆಜ್ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಈವನ್ ದೋ ಶಿ ಹ್ಯಾಡ್ ವರ್ಕ್ಡ್ ಇಲ್ಲಿ ಬರೀ ಬ್ಯಾಚುಲರ್ಸ್ ಮಾತ್ರ ಆಗಿತ್ತು. ಅಲ್ಲಿಗೆ ಹೋಗಿದ್ದು ಅವಳು ಮಾಸ್ಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಮಾಸ್ಟರ್ಸ್ ಅಲ್ಲಿ ಫಿನಾನ್ಸಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ತಗೊಂಡಿದ್ದಾಳೆ. ಮೇನ್ ಅವಳ ಸ್ಟಡೀಸ್ ಅಲ್ಲಿ ಅವಳ ಅಪ್ಗ್ರೇಡೇಷನ್ ಫ್ರಮ್ ಬ್ಯಾಚುಲರ್ಸ್ ಟು ಮಾಸ್ಟರ್ಸ್ ಅಂಡ್ ಸಮ್ ಅದರ್ ಥಿಂಗ್ಸ್ ಶಿ ಕ್ಯಾನ್ ಲರ್ನ್ ಇಟ್ ಓವರ್ ದರ್ ಅಂತ. ಆ್ಯಂಡ್ ಸೆಕೆಂಡ್ ಥಿಂಗ್, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಮೇ ಬಿ ನಾನು ವೈಸ್ ವರ್ಸ ಹೇಳಿದ್ರೇನು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಸೊ ಕೊನೆಗೂ ಆ ಡೇ ಅಂತೂ ಬಂದೇ ಬಿಡ್ತು. ನೀವು UK ಹೋಗೋ ವ್ಲಾಗ್ಸ್ನೆಲ್ಲ ನೀವು ನನ್ನ ತೆಲುಗು ಚಾನಲ್ ನೋಡಿ ಅದು ಹೇಗಿದೆ. ಇಟ್ ವಾಸ್ ಅನ್ ಎಮೋಷ್ನಲ್ ಜರ್ನಿ ಫಾರ್ ಹರ್. ಏನಕ್ಕೆ ಅಪ್ಪ ಅಮ್ಮನ ಅಕ್ಕನ ಎಲ್ಲನ ಬಿಟ್ಟು ಹೋಗ್ತಿದ್ದಾಳೆ ಅಂತ. ಇಟ್ ವಾಸ್ ಟೂ ಮಚ್ ಆಫ್ ಎಮೋಷ್ನಲ್ ಫಾರ್. ಬಟ್ ಅವಳಂತೂ ಇದನ್ನೆಲ್ಲ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ UKಗೆ ಹೋದ್ಲು ಈ ಎಮೋಷನ್ಸ್ನೆಲ್ಲಾನು. ಅವಳಂತೂ 2 ಸೂಟ್ ಕೇಸಸ್ ಒಂದೇ ಅಲ್ಲ, ಶಿ ಕ್ಯಾರಿಡ್ ಟೂ ಮೆನಿ ಎಮೋಷನ್ಸ್ ಫ್ರಮ್ ಇಂಡಿಯಾ. ಇಮಿಗ್ರೇಷನ್ ಇಂದ ಎಲ್ಲ ಹೊಸತೆ ಅವಳಿಗೆ, ಎಲ್ಲ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಅಲ್ವಾ. ಸೊ ಇಮಿಗ್ರೇಷನ್ ಎಲ್ಲ ಒಂದು 30 ಸೆಕೆಂಡ್ಸಲ್ಲಿ ಆಗಿಬಿಡ್ತಂತೆ. ಎಲ್ಲೂ UKಲ್ಲೂ ಹಾಗೆ ಆಯ್ತಂತೆ, ಇಂಡಿಯಾಲೂ ಹಾಗೆ ಆಯ್ತಂತೆ. 30 ಸೆಕೆಂಡ್ಸ್ಗಿಂತ ಜಾಸ್ತಿ ಎಲ್ಲೂ ಇಮಿಗ್ರೇಷನ್ ಪಾರ್ಟ್ ತಗೊಂಡಿಲ್ವಂತೆ. ಇಮಿಗ್ರೇಷನಲ್ಲಿ ಮುಗಿಸ್ಕೊಂಡು ಅಮ್ಮ ಒಂದು ಬಾಕ್ಸ್ ಕೊಟ್ಟಿದ್ರು ಅವಳಿಗೆ, ಲೆಮನ್ ರೈಸ್ನ. ಸೊ ಅದನ್ನು ತಿನ್ಕೊಂಡು ಅಲ್ಲಿ ಲಂಡನ್ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ಲು. ಆ ಬಸ್ ಸ್ಟಾಪಿನ ಟಿಕೆಟ್ಸ್ ಎಲ್ಲಾನು ಅವಳು ಇಂಡಿಯಾಲಿ ಇರಬೇಕಾದ್ರೇ ಎಲ್ಲ ಬುಕ್ ಮಾಡಿಕೊಂಡು, ಆಲ್ಮೋಸ್ಟ್ ಇಟ್ಸ್ ಅರೌಂಡ್ 5,000 in Indian currency. ಅವಳದು ಆಲ್ಮೋಸ್ಟ್ 14 to 15 hours ಜರ್ನಿ ಆದಮೇಲೆ ಲೆಮನ್ ರೈಸ್ ತಿನ್ಕೊಂಡು ಅಲ್ಲಿ ಲಂಡನ್ ಬಸ್ ಸ್ಟಾಪ್ ಹತ್ರ ಕೂತ್ಕೊಂಡಿದ್ದಾಳೆ ಬಸ್ಸಿಗೆ ವೆಯ್ಟ್ ಮಾಡ್ತಾ. ಅದು ಬಂದ್ಬಿಟ್ಟು 2 ಬಸ್ಸಸ್ ಇತ್ತು, 2 ಬಸ್ಸಸ್ಸು ಚೇಂಜ್ ಆಗಬೇಕು. ಫಸ್ಟ್ ಲಂಡನ್ನಿಂದ ಇನ್ನೊಂದು ಬಸ್ ಸ್ಟಾಪ್ಗೆ ಚೇಂಜ್ ಆಗಿ ಅಲ್ಲಿಂದ ಎಕ್ಸಿಟರ್ ಬಸ್ ಹತ್ಬೇಕು. ಇದೆಲ್ಲ ಪಾಪ ಅವಳು ಸೂಟ್ ಕೇಸಸ್ನ ಇಟ್ಕೊಂಡು ಫುಲ್ ಟ್ರಾವೆಲಿಂಗ್ ಮಾಡಿದ್ದಾಳೆ. ಅವಳು ಟ್ರಾವೆಲಿಂಗ್ ಮಾಡೋಷ್ಟು ಟೈಮು ನಾವು ಇಡೀ ಫ್ಯಾಮಿಲಿ ಕಾಲ್ಸಲ್ಲಿ ಇರ್ತಾ ಇದ್ವಿ. ಫುಲ್ ತುಂಬ ಮಾತಾಡ್ತಾನೆ ಇದ್ವಿ. ಬಿಕಾಸ್ ಅವಳಿಗೆ ತುಂಬ ಬೋರ್ ಆಗಿಬಿಡೋದು, ಒಬ್ಬೊಬ್ಬಳೇ ಇದ್ಲಲ್ವಾ. ಅವಳನ್ನು ಏರ್ಪೋರ್ಟಲ್ಲಿ ಬಿಟ್ಟಾದ್ಮೇಲಿಂದ ನಮಗೆಲ್ಲ ಫುಲ್ಲು ಹೋಗಿ ರೀಚ್ ಆದ್ಲೋ ಇಲ್ಲೋ ಈ ಥರ ಕ್ವೆಶನ್ಸ್ ಸ್ಟಾರ್ಟ್ ಆಗೋಯ್ತು. ಫಸ್ಟ್ ರೀಚ್ ಆಗಬೇಕು, ರೀಚ್ ಆಗಿದ ತಕ್ಷಣ ಕಾಲ್ ಮಾಡಬೇಕು. ಎಲ್ಲರೂ 14 hours ತನಕ ವೆಯ್ಟ್ ಮಾಡ್ಕೊಂಡಿದ್ವಿ, ಕಾಲ್ಸ್ ಮಾಡೋಂಗಿಲ್ಲ ಅಲ್ವಾ. ಯಾಕಂದರೆ ಫಸ್ಟ್ ಟೈಮ್ ಇದೆ ದೊಡ್ಡ ಜರ್ನಿ ಅವಳು ಮಾಡಿರೋದು, ಅದು ಒಬ್ಬಳೇ ಮಾಡಿರೋದು ದೊಡ್ಡ ಜರ್ನಿ. ಸೊ ಅದಕ್ಕೆ ಎಲ್ರಿಗೂ ಫುಲ್ಲು ಭಯ ಇತ್ತು. ಅವಳು ಒಳಗಡೆ ಲೈಕ್ ಏರ್ಪೋರ್ಟ್ ಒಳಗಡೆ ಹೋದ್ಮೇಲೂ ಕೂಡ ಅವಳ ಕಡೆಯಿಂದ ಕಾಲ್ ಬಂದಾದ್ಮೇಲೆ ನಾವು ಮನೆಗೆ ಬಂದ್ವಿ. ಅಲ್ಲಿವರೆಗೂ ನಾವು ಮನೆಗೂ ಬಂದಿಲ್ಲ. ಅವಳು ಹೇಳಿದ್ಲು, ನೀವು ಮನೆಗೆ ಹೋಗಿ, ನಾನು ಹೋಗ್ತೀನಿ ಪರವಾಗಿಲ್ಲ, ಇನ್ನು ನೀವು ಬಿಟ್ಟು ಹೋಗ್ಬೇಕಲ್ಲ ಹೋಗಿ ಅಂತ. ಅವಳು ಹೇಳಿದ್ಮೇಲೆ ನಾವು ಅಪ್ಪ ಪಾಪ ಅವಳನ್ನ ವೆಯ್ಟ್ಸ್ ಎಲ್ಲನೂ ಏನು ಎತ್ಸಿದ್ದೇ ಇಲ್ಲ. ಯಾವ ಟ್ರಾವೆಲಿಂಗ್ ಹೋಗ್ಬೇಕಂದ್ರೂ ಲಗೇಜಸ್ ಎಲ್ಲ ಪಾಪ ನಾವು ಅಪ್ಪನೇ ತಂದು ಇಟ್ಬಿಡೋರು ರೂಮಲ್ಲೆಲ್ಲ. ಸೊ ಇವಾಗ ಅವಳು ಆಲ್ಮೋಸ್ಟ್ 2 ಸೂಟ್ ಕೇಸಸ್ಸು, ಒಂದು ಲ್ಯಾಪ್ಟಾಪ್ ಬ್ಯಾಗು, ಇಷ್ಟೆಲ್ಲ ಇನ್ನೂ ಒಂದೇನೋ ಲಗೇಜ್ ಇತ್ತು. ಇದೆಲ್ಲನೂ ಅವಳೊಬ್ಬಳೇ ಪಾಪ ತಗೊಂಡು ಹೋಗ್ತಿದ್ರೆ ನಮಗೆಲ್ಲ ಫುಲ್ ಬೇಜಾರಾಗೋಯ್ತು. ಅಪ್ಪನೂ ಬೇಜಾರು ಮಾಡ್ಕೋತಾ ಇದ್ರು, ಅಯ್ಯೋ ನಾನು ಯಾವತ್ತೂ ನನ್ನ ಮಗಳ ಕೈಯಲ್ಲಿ ಇಷ್ಟೆಲ್ಲ ಎತ್ಸಿದ್ವಲ್ಲ ಅಂತ. ಅವಳು ಇಲ್ಲಿಂದ ಹೊರಟಾಗ್ಲೇ ನಾವೆಲ್ಲ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ವಿ ಅವಳನ್ನ.
ಬಿಕಾಸ್ ಅವಳಿನ್ನ 2-3 ಇಯರ್ಸ್ ಬರಲ್ಲ ಅನ್ನೋದು ಮೈಂಡಲ್ಲಿ ಫುಲ್ ಫಿಕ್ಸ್ ಆಗಿಬಿಟ್ಟಿತ್ತಲ್ವಾ, ಇನ್ನು ಅದಂತೂ ಪಕ್ಕ. ಸೊ ಅದಕ್ಕೋಸ್ಕರ ಫುಲ್ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ವಿ. ಅವಳಿಗಂತೂ ಹೆಂಗಿತ್ತೋ ಗೊತ್ತಿರಲಿಲ್ಲ, ಬಟ್ ನಮಗಂತೂ ಏರ್ಪೋರ್ಟಲ್ಲಿ ಏನೋ ಮರ್ತೋಗಿ ಬಂದಂಗೆ ಎಸ್ಪೆಷಲಿ ನನಗಂತೂ ಆ ಫೀಲಿಂಗ್ ಇತ್ತು. ಬಿಕಾಸ್ ನಾವಿಬ್ಬರು ಒಂದೇ ಬೆಡ್ ಮೇಲೆ ಮಲಗ್ತಿದ್ವಿ, ಅದೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವತ್ತು ರಾತ್ರಿ ನಾನು ಮಲಗೇ ಇಲ್ಲ. ಅವಳು ಹೋಗಿ ರೀಚ್ ಆಗೋವರೆಗೂ ಕಂಟಿನ್ಯೂ ಮಾತಾಡ್ತಾನೆ ಇದ್ದೀನಿ, ಅವಳು ಕಂಟಿನ್ಯೂ ಮಾತಾಡ್ತಾ ಇದ್ದಾಳೆ. ನಾವಿಬ್ಬರು ಫುಲ್ ಟಚ್. ಅವಳಿಗಂತೂ ಎಲ್ಲ ಹೊಸ್ತೆ ಅಲ್ಲಿ, ಜರ್ನಿನೂ ಹೊಸ್ತೆ, ಅಲ್ಲಿನ ಪ್ರಪಂಚನೂ ಹೊಸ್ತೆ. ಅವಳಿಗೆ ಯಾವ ರೂಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. UK ಏರ್ಪೋರ್ಟ್ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಎಲ್ಲ ವ್ಲಾಗಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದಾಳೆ, ನಾನು ಅದನ್ನು ತೆಲುಗು ಚಾನಲಲ್ಲಿ ಹಾಕಿದ್ದೀನಿ ನೋಡಿ. ಸೊ ಎಲ್ಲ ಹೊಸದಾಗಿ ಅವಳು ನೋಡ್ತಿದ್ಲು ಆ್ಯಂಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ಲು. ಅವಳು ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ, ನನಗೂ ಇಷ್ಟ. ಅಂದರೆ ಅವಳು ತುಂಬ ಜಾಗದಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ರು. ಸೊ ಅವಳು ನಮಗೂ ತೋರಿಸಿದ್ದು, ಅವಳು ಫಸ್ಟ್ ಟೈಮ್ ಅದ ಕ್ಯಾಮ್ರಲ್ಲೇ ನೋಡಿದ್ಲು. ಸೊ ಇಬ್ಬರು ಒಂದೇ ಸತಿ ನೋಡಿದ್ವಿ ಅನ್ನೋ ಉದ್ದೇಶದಲ್ಲಿ ಹೇಳಿದೆ. ಮ್ಯಾಪೆಲ್ಲ ಹಾಕ್ಕೊಂಡು ಅವಳು ಜರ್ನಿ ಹೊಸ್ತು ಬೇರೆ ಅಲ್ವಾ, ಸೊ ಎಲ್ಲ ಮ್ಯಾಪಲ್ಲಿ ನೋಡ್ಕೊಳ್ತಾ ಹೋದ್ಲು. ಎಲ್ಲಿ ಇಳಿಬೇಕು ಅಂತ ಏನೂ ಗೊತ್ತಿಲ್ಲ ಅಲ್ವಾ. ಸೊ ಅದನ್ನೆಲ್ಲ ಮ್ಯಾಪಲ್ಲಿ ನೋಡಿಕೊಂಡು ಆ ಪ್ಲೇಸಲ್ಲಿ ಇಳ್ಕೊಂಡು ಅಲ್ಲಿಂದ ಪಾಪ ಸೂಟ್ ಕೇಸಸ್ನೆಲ್ಲ ತಳ್ಕೊಂಡು ಹೋದ್ಲು. ನಾವು ಅನ್ಕೋಬೋದು ಏನು ಎಲ್ಲ ಜಾಗದಲ್ಲೂ ಏನು ವೇ ಮಾಡಿದ್ಲ ಅವಳು ಬ್ಯಾಗ್ನ, ಬರೀ ಇಳಿದಾದ್ಮೇಲೆ ಮಾತ್ರ ತಾನೇ ತಳ್ಳಿರೋದು ಅವಳು ಅಂತ ಅನ್ಕೋಬೋದು. ಬಟ್ ಇಟ್ಸ್ ನಾಟ್ ದ ಸೇಮ್. ಬರೀ ಫ್ಲೈಟಲ್ಲಿ ಮಾತ್ರ ಅವಳು ತಳ್ಳಿಲ್ಲ, ಎಲ್ಲೂ ವೆಯ್ಟ್ನ ಅದು ನೋಡಿಲ್ಲ. ಮಿಕ್ಕಿದ ಎಲ್ಲ ಜಾಗದಲ್ಲೂ ಎಲ್ಲ ಲೈಕ್ 2 ಸೂಟ್ ಕೇಸಸ್ನ ತಳ್ಕೊಂಡು ಒಂದು ಲ್ಯಾಪ್ಟಾಪ್ ಬ್ಯಾಗ್ನು ಹಾಕೊಂಡು ಹೋಗ್ತಿದ್ಲು. ಪಾಪ ಎಲ್ಲ ಜಾಗದಲ್ಲೂ ಗೊತ್ತಾಗುತ್ತೆ ಅವಳಿಗೆ. ಅವಳು ಇಳ್ಕೊಂಡು ಹೋದಾದ್ಮೇಲೆ ಅಲ್ಲಿ ರೂಟ್ ಚೆನ್ನಾಗಿರ್ಲಿಲ್ಲ, ಅಪ್ಸು ಡೌನ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದಕ್ಕೆ ನಾನು ಇಷ್ಟೊಂದು ಹೇಳ್ತಿದ್ದೀನಿ. ಪಾಪ ನೈಟ್ ತುಂಬ ಕಷ್ಟಪಟ್ಟಿದ್ದಾಳೆ ಹೋಗಿ ರೀಚ್ ಆಗೋ ತನಕ. ಐ ಮೀನ್ ಫಸ್ಟ್ ಟೈಮ್ ಡೇನಲ್ಲಿ ಹೋಗಿ ಇಳ್ಕೊಂಡಿದ್ದೀರ ಅವಳು ರೂಟೆಲ್ಲ ಈಸಿಯಾಗಿ ಕಂಡುಹಿಡಿಯೋಳೇನು, ಬಟ್ ನೈಟಲ್ಲಿ ಹೋಗಿ ಇಳ್ಕೊಂಡಿದ್ದಾಳೆ, ಅದು 10 o'clock ಟೈಮಲ್ಲಿ. ಬಟ್ ಅಲ್ಲಿ ಅದೆಲ್ಲ ಏನು ಮ್ಯಾಟರ್ ಅಲ್ಲವೇ ಅಲ್ಲ, ಅದು ಅವಳಿಗೆ ಸೆಕೆಂಡ್ ಡೇ ಅರ್ಥ ಆಗಿದೆ. ಸೊ ಫಸ್ಟ್ ಡೇ ಹೋಗ್ಬಿಟ್ಟು ಫುಲ್ಲು ಪಾಪ ಕಷ್ಟಪಟ್ಟಿದ್ದಾಳೆ, ರೂಟ್ ಗೊತ್ತಿಲ್ಲದೆ, ಯಾರನ್ನೂ ಕೇಳೋಕ್ಕಾಗದೆ. ಆಮೇಲೆ ಅವಳು ಲೈವ್ ಲೊಕೇಶನ್ ಹಾಕಿದ್ಲು, ಇಲ್ಲಿಂದ ಅಪ್ಪ ಹೇಳಿದ್ರು ನೀನು ರಾಂಗ್ ರೂಟ್ ಹೋಗ್ತಿದ್ಯಾ, ಹಂಗೆ ಹೋಗ್ತಿದ್ಯಾ, ಹಿಂಗೆ ಹೋಗ್ತಿದ್ಯಾ ಅಂತ. ಅಷ್ಟು ಟ್ರಾಲೀಸ್ನ ತಳ್ಕೊಂಡು ಪಾಪ ರಾಂಗ್ ರೂಟಲ್ಲಿ ಹೋಗಿ ಮತ್ತೆ ರೈಟ್ ರೂಟಿಗೆ ಬಂದು ಅಲ್ಲಿ ಯಾರೋ ಇದ್ರೆ ಅವ್ರನ್ನ ಕೇಳು ಅಂತ ಹೇಳಾದ್ಮೇಲೆ ಅವಳು ಹೋಗಿ ಅಲ್ಲಿ ಕೇಳಿ ಅಲ್ಲಿ ಕರೆಕ್ಟ್, ಬಟ್ ಆ್ಯಕ್ಚುಲಿ ಹತ್ರನೇ ಇತ್ತು ಬಸ್ ಸ್ಟಾಪ್ ಇದ್ದ ರೂಮ್ಗೆ. ಬಟ್ ಅವಳು ಅದಕ್ಕೆ ಎಲ್ಲೋ ರೂಟಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ಇಳ್ಕೊಂಡಾದ್ಮೇಲೆ ಅಲ್ಲಿ ತುಂಬ ಬೇಸ್ ಇದೆ, ಸೊ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಹೆಂಗೋ ರೂಟ್ ಗೊತ್ತಾದ್ಮೇಲೆ ಅವಳು ಇನ್ನೇನು LPG ಅಂತ ಹುಡುಕ್ತಾ ಇರಬೇಕಾದ್ರೆ ಒಬ್ಬ ತೆಲುಗು ಹುಡುಗ ಬಂದು ಹೆಲ್ಪ್ ಮಾಡಿದ್ರಂತೆ. ಅವ್ರಿಗೆ ತುಂಬ ಥ್ಯಾಂಕ್ಸ್, ತುಂಬ ಹೆಲ್ಪ್ ಮಾಡಿದ್ದಾರೆ. ನೋಡಿದ್ದೆ ಪಾಪ ಇಂಟೇಕಿಗೆ ಬಂದವರು ಅಂತ ಅಂದ್ಕೊಂಡು ಬನ್ನಿ ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಕೇಳಿದಾಗ ಅವಳ ಅಡ್ರೆಸ್ ಹೇಳಿದಾಗ ಅಯ್ಯೋ ಇಲ್ಲೇ ಇದೆ ಬನ್ನಿ ಅಂತ ಕರ್ಕೊಂಡೋಗಿ ಅವಳನ್ನ ಒಂದು ಸೂಟ್ ಕೇಸ್ ಕೂಡ ತಗೊಂಡು ಅವ್ರು ಪಾಪ ಹೆಲ್ಪ್ ಮಾಡಿದ್ದಾರೆ. ಸೊ ಹೋಗಿದ್ದೆ ನೇರ ಮಲ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಎದ್ದು ಏನೂ ಮಾಡೇ ಇಲ್ಲ, ಅವಳಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ತಗೊಂಡ್ಲು. ಫುಲ್ ಜರ್ನಿ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಲು. ಲೈಕ್ ಆಲ್ಮೋಸ್ಟ್ 1.5 day ಆಯಿತು. ಸೊ ಅದರಿಂದ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಎದ್ದಂತೂ ಏನೂ ಮಾಡೇ ಇಲ್ಲ, ಸೂಟ್ ಕೇಸಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಅದ್ರ ಪ್ಲೇಸಲ್ಲಿ ಇಟ್ಬಿಟ್ಲು. ಆಮೇಲೆ ಅವತ್ತು ಚಿಕ್ಕ ಚರ್ಚ್ಗೆ ಹೋದ್ಲು, ಅಲ್ಲಿ ಎಕ್ಸಿಟರ್ ಅವಳ ರೂಮ್ ಎದುರುಗಡೆ ಇರೋ ಚರ್ಚ್ಗೆ. ನಮ್ಮ ಅಶ್ವಿನಿ ಅಕ್ಕ ಇಂಡಿಯಾದಿಂದ ಪಾರ್ಸಲ್ ಕೊಟ್ಟಿದ್ರಂತೆ, ಲೈಕ್ ಸಾರು ಯಾವುದೋ, ಆ ಸಾರಲ್ಲಿ ಅನ್ನ ಮಾಡ್ಕೊಂಡು ತಿಂದರು. ಸೊ ನೋಡಿ ಅಲ್ಲೆಲ್ಲ ಅವಳು ವ್ಲಾಗಲ್ಲಿ ಎಲ್ಲ ಎತ್ತಿಡ್ತಿದ್ದಾಳೆ, ಅದ್ರ ಜಾಗದಲ್ಲಿ ಎಲ್ಲ ಸೂಟ್ ಕೇಸಿಂದ ತೆಗೆದು. ಅವಳು UK ಹೋಗಿದ್ದೆ, ಪಾಪ ಸಿಮ್ ಆಕ್ಟಿವೇಟ್ ಏನೋ ಆಯಿತು, ಎಲ್ಲ ಆಕ್ಟಿವೇಟ್ ಆಗುತ್ತೋ ಇಲ್ಲೋ ಅಂತ ಇಂಡಿಯಾ ನಂಬರ್ಗೂ ರೀಚಾರ್ಜ್ ಮಾಡಿಸಿದ್ರು. ಇದು ರೋಮಿಂಗ್, ಇಂಟರ್ನ್ಯಾಷನಲ್ ರೋಮಿಂಗ್ ಎಲ್ಲ ಮಾಡಿಸಿ ಎಲ್ಲ ಪಾಪ ಪ್ರಿಪೇರ್ಡ್ ಆಗಿದ್ರು 2 ನಂಬರಲ್ಲಿ. ಪಾಪ ನಮ್ಮಪ್ಪ ಒಪ್ಪಲೇ ಇಲ್ಲ, ಇರಲಿ 2 ನಂಬರಲ್ಲೂ ರೀಚಾರ್ಜ್ ಅಂತ ಇಂಡಿಯಾ ನಂಬರ್ಗೂ ಅವರೇ ಪಾಪ ಮಾಡಿದ್ರು ರೀಚಾರ್ಜ್ ಎಲ್ಲ. ಅವಳು ಪಾಪ ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಎಲ್ಲ ಫುಲ್ಲು ಕಾಲಲ್ಲಿ ಹೇಳ್ಕೊಡೋವಳು. ಇನ್ನು ನೈಟ್ ಅಲ್ಲಿ ಹೋಗೋ ತನಕ ಮಲಗಲೇಬಾರ್ದು ಅಂತ ಅನ್ಕೊಂಡ್ಬಿಟ್ಲು. ಬಿಕಾಸ್ ಅವಳು ಇಂಡಿಯಾ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಿದ್ಲಲ್ವಾ,
ಸೊ ಇಲ್ಲಿಗೆ ಬಂದ್ಮೇಲೆ UK ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಬೇಕು. ಹೆಂಗೂ ನಿದ್ದೆ ಕೆಟ್ಟಿದೆ, ಹೋಗ್ಬಿಟ್ಟು ನೇರ ನಾವು ರೂಮಲ್ಲೇ ಮಲ್ಗೋಣ ಅಂತ. ಅವಳು ಎಲ್ಲೂ ಮಲ್ಗೇ ಇಲ್ಲ ಪಾಪ. ಸ್ಲೈಟ್ ಜೆಟ್ಲಾಗ್ ಅಂತೂ ಇದ್ದೇ ಇರುತ್ತೆ. ಅವಳೊಂದು 2 ದಿನ ಕಂಟಿನ್ಯೂ ಕಾಲ್ ಮಾಡೋಷ್ಟವರೆಗೂ ನಾವು ಯಾರು ಸಮಾಧಾನವಾಗಿರ್ಲಿಲ್ಲ. ಬಿಕಾಸ್ ಹೋಗೋದು ಹೊಟ್ಟೋದ್ಲು, ಅಲ್ಲಿ ಏನು ಮಾಡ್ತಿದ್ದಾಳೋ, ಹೆಂಗಿದಾಳೋ ಏನೋ, ಇದೆಲ್ಲ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ರೂಮ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ, ಅಲ್ಲಿ ಟಿಫನ್ ಎಲ್ಲ ಕೊಡ್ತಾರೆ ಮೇಯ್ನ್. ಸೊ ಅದೆಲ್ಲ ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಫಸ್ಟಲ್ಲಿ ಹೋಗಿದ್ದೆ ದೇವ್ರನ್ನ ರೆಡಿ ಮಾಡಿಬಿಟ್ಲು ನೋಡಿ ಗೈಸ್. ಇದೆಲ್ಲ ಪಾತ್ರೆ ಸಾಮಾನು ಎಲ್ಲ ಇಲ್ಲಿಂದ ತಗೊಂಡು ಹೋಗಿರೋದು, ಸೂಟ್ಕೇಸಿಂದ ತೆಗೆದಿಟ್ಟಿರೋದು. ಅವಳು ಹೋಗಿದ್ದು ಈ ಎಮೋಷನ್ ಇಲ್ಲಿಂದ ನಾವು ಒಂದು ವಾರ ಸರಿ ಹೋಗಲೇ ಇಲ್ಲ. ಒಂದು ವಾರದವರೆಗೂ ಇಲ್ಲಿ ನಮಗೂ ಹಾಗೆ ಇತ್ತು, ಅವಳಿಗೂ ಹಾಗೆ ಇತ್ತು. ಬಿಟ್ಟೋದ್ಲಲ್ವಾ, ಯಾವತ್ತೂ ಫ್ಯಾಮ್ಲಿನಂತೂ ಬಿಟ್ಟಿರಲಿಲ್ಲ. ಅದೇ ಅವಳಿಗೆ ಮೇಯ್ನಲ್ಲಿ. ಬಟ್ ಅವಳಿಗೆ ಏನು ಸ್ಟ್ರಗಲ್ಸ್ ಅನಿಸಿಲ್ಲ, ಅಂದರೆ ಅಲ್ಲಿ ಎಲ್ಲ ಪ್ರಿಪೇರ್ಡ್ ಆಗಿತ್ತು, ಅಕಾಮಿಡೇಷನ್ನು ಎಲ್ಲ ಕರೆಕ್ಟಾಗಿತ್ತು. ಸೊ ಎಲ್ಲ ಫುಡ್ ಎಲ್ಲನೂ ಕರೆಕ್ಟಾಗಿ ಕೊಡ್ತಿದ್ರು. ಆಮೇಲೆ ಅವಳು ಸ್ವಲ್ಪ ತಗೊಂಡು ಹೋಗಿದ್ಲು ಲಗೇಜಲ್ಲಿ, ಅದರಿಂದ ಸ್ವಲ್ಪ ಸೇಫರ್ ಸೈಡ್ ಇದ್ಲು ಪ್ರಿಪ್ಲ್ಯಾಂಡ್ ಆಗಿ. ನೋಡಿ ಗೈಸ್, ಇದೆ ಚರ್ಚು, ದೊಡ್ಡ ಚರ್ಚೆ ಅವಳ ರೂಮ್ ಹತ್ರ ಇರೋದು. Guys, keep waiting for more UK vlogs from my sister. She will record it, everything. And keep subscribe for my channel. Like, share and comment. BGM ಜೊತೆ ಈ ಚರ್ಚ್ನ ನೋಡ್ಬಿಡಿ guys. Bye bye. See you in the next vlog.